ಸರ್ ನಮಸ್ತೆ. ನಮಸ್ತೆ ಸರ್. ಇಟ್ಕೊಳ್ಳ ಸರ್. ತಮ್ಮ ಹೆಸರು ಸರ್? ನಮಸ್ಕಾರ. ನಾಗರಾಜ್ ಅಂತ. ಇದೇ ಊರೇನು ಸರ್? ಹಾಂ, ಇದೇ ಊರು ಸರ್. ಸರ್ ಇದು ಕರ್ನಾಟಕವನ್ನು ಸಮಗ್ರ ನಾಗರಿಕ ಕೇಂದ್ರ ಅಂತೇಳಿ ಇದು ಒಂದು ಸೆಂಟ್ರ್ ಇದೆಯಲ್ಲ ಸರ್, ಇಲ್ಲಿ ಎಷ್ಟು ವರ್ಷದಿಂದ ನೀವು ಓಪನ್ ಮಾಡ್ಕೊಂಡಿದ್ದೀರಿ? ನಾವು 2 ವರ್ಷದಿಂದ ಓಪನ್ ಮಾಡ್ಕೊತಾ ಇದ್ದೀವಿ ಸರ್. ಈಗ ಪ್ರೆಸೆಂಟ್ ಬಂದುಬಿಟ್ಟು ನಮ್ಮ ಕಡೆ ರೇಷನ್ ಕಾರ್ಡ್ ಇದೆ. ಹಾಂ ಸರ್. ಅಂದರೆ ಈಗ ಮಕ್ಕಳಿಗೆಲ್ಲ ಹೆಲ್ಪ್ ಆಗೋಕ್ಕೆ ಹಾಂ ಸರ್. ನಮ್ಮ ಕಡೆ ಈಗ ಏನಾದರೂ ಮದುವೆ ಆಗಿರ್ತಾರೆ, ಅವ್ರನ್ನ ಸೇರಿಸ್ಬೇಕು ಅಂದರೆ ಹಾಂ ಸರ್. ಅವ್ರದ್ದು ಆಧಾರ್ ಕಾರ್ಡು ಮತ್ತು ಅವ್ರದ್ದು ಕ್ಯಾಸ್ಟ್ ಇನ್ಕಮು ತೊಗೊಂಬರ್ಬೇಕು ಸರ್. ಮಕ್ಕಳನ್ನ ಸೇರಿಸ್ಬೇಕಂದ್ರೆ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್, ಅವ್ರದ್ದು ಆಧಾರ್ ಕಾರ್ಡ್ ತೊಗೊಂಬರ್ಬೇಕು ಸರ್. ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ತಂದೆ ಅಥವಾ ತಾಯಿಗೆ ಇಲ್ಲ ಮಕ್ಕಳಿಗಿದ್ದರೆ ಅಂಥವ್ರು ನಾವು ಬೇಕಿದ್ದರೆ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಕೋಬೋದು. ಅವ್ರಿಗೆ ಮಾತ್ರ ಅವಕಾಶ ಇದೆ ಹೊಸ ರೇಷನ್ ಕಾರ್ಡಿಗೆ. ಇದಕ್ಕಿಂತ ಮುಂಚಿತವಾಗಿ ತಿದ್ದುಪಡಿಗೆ ಅನುಮತಿ ಕೊಟ್ಟಿದ್ದರು ಸರ್ಕಾರ. ಕೊಟ್ಟಿದ ನಂತರ ಮತ್ತೆ ವಿಳಂಬ ಮಾಡಿದರು. ಅದರಲ್ಲಿ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಮತ್ತು ದಾಖಲಾತಿ ಏನೇನು ಬೇಕು ಸರ್ ಇವಾಗ? ಈಗ 2 ತಿಂಗಳು ಗ್ಯಾಪ್ ಕೊಟ್ಟಿದ್ರು ಸರ್. ಹೌದು. ತಿದ್ದುಪಡಿಗೆ ಹೊಸ ರೇಷನ್ ಕಾರ್ಡ್ ಬಿಡ್ತಾ ಇಲ್ಲ. ಈಗ ತಿದ್ದುಪಡಿ ಬಿಟ್ಟಾಗಿಂದ ಏನಾದರೂ ಹೆಸರು ಚೇಂಜ್ ಮಾಡೋಂಗಿದ್ರೆ, ಯಾರಾದರೂ ತೀರ್ಕೊಂಡಿರ್ತಾರೆ ಮನೆಯಲ್ಲಿ, ಮನೆ ಯಜಮಾನ್ರು ಯಾರಾದರೂ ತೀರ್ಕೊಂಡಿದ್ರೆ ಅವ್ರನ್ನ ಸೇರಿಸ್ಕೋಬೋದು. ಅವ್ರನ್ನ ಸೇರಿಸ್ಕೊಬೇಕಂದ್ರೆ ಯಾರು ಯಜಮಾನ್ರು ತೀರ್ಕೊಂಡಿರ್ತಾರೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ತರಬೇಕು ಸರ್. ಅಂದರೆ ನೀವು ಹೇಳೋ ಮಾಹಿತಿ ಪ್ರಕಾರ ಹೊಸ ರೇಷನ್ ಕಾರ್ಡು ಆನ್ಲೈನ್ನಲ್ಲಿ ಮಾಡಿಸ್ಕೋಬೇಕಾದರೆ ಮನೆಯ ಕುಟುಂಬದರಲ್ಲಿ ಯಾರಾದರೂ ಸ್ವಲ್ಪ ಆಸ್ಪತ್ರೆ ಹೋಗುವಂಥ ಪೇಷಂಟ್ ಆಗಿದ್ದಲ್ಲಿ ಅವ್ರನ್ನ ಮಾತ್ರ ಹೊಸ ರೇಷನ್ ಕಾರ್ಡಿಗೆ ಆದ್ಯತೆ ಇದೆ ಅಂತೇಳಿ ಹೇಳ. ಹೊಸ ರೇಷನ್ ಕಾರ್ಡ್ ಅದು ಯಾವಾಗಲೂ ಓಪನ್ ಇರುತ್ತೆ ಸರ್. ಯಾವಾಗಲೂ ಓಪನ್ ಇರುತ್ತೆ. ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ಮೆಡಿಕಲ್ ಎಮರ್ಜೆನ್ಸಿಗೆ ಮಾತ್ರ. ಮೆಡಿಕಲ್ ಎಮರ್ಜೆನ್ಸಿ ಮನೆಯಲ್ಲಿ ಯಾರಿಗಾದರೂ ತೊಂದರೆ ಅನಾಹುತ ಆಗುವಂಥ ಸ್ಥಿತಿ ಇದ್ದರೆ ಅಂಥ ಕುಟುಂಬದವರಿಗೆ ಹೊಸ ರೇಷನ್ ಕಾರ್ಡ್ ಮಾಡುವಂಥ ಆದ್ಯತೆ ಇದೆ. ಅವಕಾಶ ಇದೆ. ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ತಂದು ಕೊಟ್ಟಾಗ ಇಲ್ಲಿ ಆನ್ಲೈನ್ನಲ್ಲಿ ನೀವು ಅಪ್ಲೈ ಮಾಡಿ ಕೊಡ್ತೀರಿ. ತದಾದ ನಂತರ ಇವಾಗ ಮಕ್ಕಳಿಗೆ ಸೇರ್ಪಡೆ ಮಾಡ್ಕೋಬೇಕಾದ್ರೆ ಅದನ್ನು ಇವಾಗ ಬಿಟ್ಟಿದ್ದಾರೆ ಸರ್. ಮಕ್ಕಳದ ಆಧಾರ್ ಕಾರ್ಡ್, ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಅಂದರೆ ನಾವು ಆ್ಯಡ್ ಮಾಡ್ಕೊಡ್ತೀವಿ. ಮತ್ತೆ ಇವಾಗ ಹೊಸ ರೇಷನ್ ಕಾರ್ಡ್ಗೋಸ್ಕರ ಎಲ್ಲ ಡಿಲೀಟ್ ಮಾಡ್ಕೊಂತ ಕುಂತಾರೆ ಒಬ್ಬೊಬ್ರು. ಅಂತರಿಗೆ ಏನಾದರೂ ಮತ್ತೆ ಮರು ಸೇರ್ಪಡೆ ಮಾಡೋಕೆ ಏನಾದರೂ ಆದ್ಯತೆ ಇಲ್ಲ, ಅಂತ ಕೆಲಸ ಮಾಡ್ಕೊಳಕ್ಕೆ ಹೋಗಬೇಡಿ ಡಿಲೀಟ್ ಮಾಡ್ಕೊಳಕ್ಕೋಸ್ಕರ. ಯಾಕಂದರೆ ಒಂದ್ಸಲ ಡಿಲೀಟ್ ಅಂತಂದರೆ ಮತ್ತೆ ಆ್ಯಡ್ ಮಾಡ್ಕೊಳಕ್ಕೆ ಆಗಲ್ಲ. ಯಾಕಂದರೆ ಹಳೆ ರೇಷನ್ ಕಾರ್ಡ್ ತೋರಿಸುತ್ತೆ ನೀವು ಇದ್ದೀರಾ ಅಂತೇಳಿ. ಮತ್ತು ನಿಮಗೆ ಮೆಡಿಕಲ್ ಎಮರ್ಜೆನ್ಸಿ ಆದಾಗ ಅದು ನಿಮಗೆ ಉಪಯೋಗ ಆಗಲ್ಲ, ತೊಂದರೆ ಆಗುತ್ತೆ. ವೀಕ್ಷಕರೇ, ನೀವು ಕೇಳ್ತಿರುವಂಥ ದೃಶ್ಯ ಇದು ಸಂಡೂರು ಕರ್ನಾಟಕ ಒಂದು ಸಮಗ್ರ ನಾಗರಿಕ ಕೇಂದ್ರದಲ್ಲಿ ಬಂದಿದ್ದೀನಿ ಇವತ್ತು. ಕರ್ನಾಟಕದ ಪ್ರತಿಯೊಂದು ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಮತ್ತು ಅಣ್ಣ ತಮ್ಮಂದಿರಿಗೂ ಮನವಿ ಮಾಡಿಕೊಳ್ಳುವುದೇನೆಂದರೆ, ದಯವಿಟ್ಟು ರೇಷನ್ ಕಾರ್ಡ್ನಲ್ಲಿ ಇರುವಂಥ ಹೆಸರನ್ನು ಡಿಲೀಟ್ ಮಾಡ್ಸೋಕ್ಕೆ ಹೋಗಬೇಡ್ರಿ. ಆ ರೇಷನ್ ಕಾರ್ಡ್ನಲ್ಲಿ ಬರುವಂಥ ಸೌಲಭ್ಯಗಳು, ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಭಾಳ ಇದೆ, ಅದನ್ನು ಉಪಯೋಗಿಸಿಕೊಳ್ಳಿ ಅಂತೇಳಿ ಇವತ್ತು ಗರುಡ ನ್ಯೂಸ್ ಕಡೆಯಿಂದ ಬಾವಿಹಳ್ಳಿ ನಂದ್ಯನಾಯಕ್ ತಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಕಾರಣ ಅಷ್ಟೇ, ಎಮರ್ಜೆನ್ಸಿಗೆ ಆಸ್ಪತ್ರೆಯಲ್ಲಿ ಹೋಗಬೇಕಾದ್ರೆ ರೇಷನ್ ಕಾರ್ಡ್ಗಳು ಬೇಕು. ಹಾಗಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ, ತಮಗೆ ಏನಾದರೂ ರೇಷನ್ ಕಾರ್ಡು ಆದ್ಯತೆ ಇದ್ದರೆ ಅಥವಾ ಆಸ್ಪತ್ರೆಯಲ್ಲಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ಆಸ್ಪತ್ರೆಯ ಮೆಡಿಕಲ್ ಬಿಲ್ಗಳನ್ನು ಈ ಕರ್ನಾಟಕ ಒಂದು ಸಮಗ್ರ ನಾಗರಿಕ ಕೇಂದ್ರದಲ್ಲಿ ಅಥವಾ ಗ್ರಾಮವನ್ನಲ್ಲಿ ಬಂದು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿ 10 ದಿವಸ ತಪ್ಪಿದರೆ 7 ದಿವಸ ತಪ್ಪಿದರೆ 10 ದಿವಸಕ್ಕೆ ಹೊಸ ರೇಷನ್ ಕಾರ್ಡು ಬರುವಂಥ ಆದ್ಯತೆ ಇದೆ. ದಯವಿಟ್ಟು ಹೊಸ ರೇಷನ್ ಕಾರ್ಡು ಎಲ್ಲರಿಗೂ ಬರಲ್ಲ. ಯಾರು ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಇದ್ದಾರೆ ಅಂಥವರಿಗೆ ಮಾತ್ರ ಹೊಸ ರೇಷನ್ ಕಾರ್ಡ್ ಆದ್ಯತೆ ಇದೆ. ಮತ್ತು ತಿದ್ದುಪಡಿಗೆ ಅವಕಾಶ ಇದೆ. ಮಕ್ಕಳಿಗೆ ಸೇರಿಸಬೇಕಾದರೆ ಅದನ್ನು ಅವಕಾಶ ಇದೆ. ಅಂಥವರು ದಯವಿಟ್ಟು ಜಾಗೃತಿಕವಾಗಿ ನಿಮ್ಮ ಕೆಲಸವನ್ನು ಬದಿಗಿಟ್ಟು ಸಂಡೂರು ಅಥವಾ ನಿಮ್ಮ ಸಿಟಿಯ ಅಥವಾ ಗ್ರಾಮವನ್ನಲ್ಲಿ ಹೋಗಿ ಹೊಸ ರೇಷನ್ ಕಾರ್ಡು ಮತ್ತು ತಿದ್ದುಪಡಿ ಮಾಡುವಂಥ ಕೆಲಸವನ್ನು ಬೇಗನೆ ಮಾಡಿಕೊಳ್ಳಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ದೃಷ್ಟಿ ನ್ಯೂಸ್ ಕಡೆಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ನಮಸ್ಕಾರ. ಅದು 1 ತಿಂಗಳ ಅವಕಾಶ ಇದೆ ಮಾತ್ರ. ಈಗ ಕೇವಲ ನಿನ್ನೆ ಅಂದರೆ 8/5/2026 ಬಿಟ್ಟಿದ್ದಾರೆ ತಿದ್ದುಪಡಿಗೆ ಅವಕಾಶ. ಕೊನೆಯ ದಿನಾಂಕ 1 ತಿಂಗಳ ಅವಕಾಶ ಇದೆ. ಕೊನೆಯ ದಿನಾಂಕ ಏನಪ್ಪ ಅಂತಂದರೆ 30/5/2026 ಕೊನೆಯ ದಿನಾಂಕ. ಮುಂದಿನ ತಿಂಗಳು 8/6/2026 ಒಂದೇ ತಿಂಗಳು ಕೊಟ್ಟಿದ್ದಾರೆ. ಆ 1 ತಿಂಗಳಲ್ಲಿ ತಾವು ಬೇಗನೆ ಬಂದು ತಮ್ಮ ರೇಷನ್ ಕಾರ್ಡ್ನಲ್ಲಿ
ಸೇರ್ಪಡೆ ಅಥವಾ ತಿದ್ದುಪಡಿ ಅಥವಾ ಹೆಸರು ತಿದ್ದುಪಡಿ ಅಥವಾ ಫೋಟೋ ಡಿಲೀಟು ಅಥವಾ ಮೊಬೈಲ್ ಸಂಖ್ಯೆಯನ್ನು ತಿದ್ದುಪಡಿ ಮಾಡಿಸುವಂಥ ಕೆಲಸ ಮಾಡಿಕೊಳ್ಳಿ ಅಂತೇಳಿ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ನಮಸ್ಕಾರ.